ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ನಿಮಿಷಗಳ ಆಡಿಯೋವನ್ನು ತುಮಕೂರಿನ ಎಸ್ಪಿಗೆ ರಾಜೇಂದ್ರ ಅವರು ಸಬ್ಮಿಟ್ ಮಾಡಿದ್ರು. ಈ ಆಡಿಯೋ ಕ್ಲಿಪ್ಪಿಂಗ್ಸ್ ಈಗ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿರುವಂಥದ್ದು. ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಂತಹ ವಿಚಾರ, ಈ ಸುಪಾರಿ ಸಂಚಿನ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪೊಲೀಸರಿಗೆ ಪೆನ್ ಡ್ರೈವ್ನಲ್ಲಿ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ರಾಜೇಂದ್ರ ಕೊಟ್ಟಿದ್ರು ದೂರು ಕೊಡುವಂತಹ ಸಂದರ್ಭದಲ್ಲಿ. ಈ ಹತ್ಯೆಯ ಸುಪಾರಿಯ ಬಗ್ಗೆ ಮಹಿಳೆಯೊಬ್ಬರು ಇಂಚಿಂಚಾಗಿ ವಿವರಿಸಿದ್ದಾರೆ. ರಾಜೇಂದ್ರ ಬೆಂಬಲಿಗ ರಾಕಿ ಮತ್ತು ಮಹಿಳೆಯ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಇದು. ಆಡಿಯೋದಲ್ಲಿ ಆರೋಪಿ ಅಮಿತ್, ಸೋಮಾ, ಯತೀಶ್ ಹೆಸರು ಕೂಡ ಉಲ್ಲೇಖವಾಗಿದೆ. ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟಿರುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಲಾಗಿದೆ. ರಾಜೇಂದ್ರ ಬೆಂಬಲಿಗನ ಜೊತೆಗೆ ಮಾತನಾಡಿರುವಂತಹ ಆರೋಪಿ. ಹಾಗಾದ್ರೆ ಆಡಿಯೋ ಕ್ಲಿಪ್ಪಿಂಗ್ಸ್ ನಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ನೆಂಟ್ರೆ ಬಿಟ್ಬಿಟ್ಟವನಿ ಈ ಅಮಿತ ಮಾತ್ರ ಇರೋದು. ಎಲ್ಲ ಗೊತ್ತು, ನೀವು ನನ್ನ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನು ಬಾಯ್ ಬಿಡಲ್ಲ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ. ಅವ್ನು ಬಿಡಲ್ಲ, ಅದಂತೂ ಸತ್ಯ. ಬಾಯ್ ಬಿಡಲ್ಲ, ಅವ್ನಿಗೆ ಎಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿದ್ ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಅವ್ರ ತಂಗಿ ಮದ್ವೆಗೆ ಒಂದು ಇವ್ನಿಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸ್ ಏನಿಗೆ, ಅಣ್ಣ ಹಿಂಗೆ ಅಂದ ಅಂತೀನಿ ನಾನು, ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು 7 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನೀನ್ ಒಂದ್ ಮಾತು ಕೇಳ, ಏನಾನ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಲ್ಲೆ ಹುಡುಗರು ಕೇಳವನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ, ಹೋಗ್ತೀನಿ ಆಟೋದಲ್ಲಿ ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರ್ಸ್ಬಿಡಿವೆ ನಾನು. ಕಲಾಸಿ ಪಾಳ್ಯ ಹುಡುಗರು ಕರೆಸ್ತಾವನೆ. ಇವ್ನಿಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ ನನ್ಗೆ. ಅಲ್ಲ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ. ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ, ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತಿಯಪ್ಪ? ದುಡ್ನಾಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಹಿಡಿದ ಈಚೆ ಬರೋಕ್ಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ ಕೊಡೋದು. ಖರ್ಚು ಮಾಡ್ತಾರದು ಯಾರು? ಯಾರಿಗ್ ಗೊತ್ತಪ್ಪ, ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರ್ಬೇಕು? ನೀನೇ ಯೋಚನೆ ಮಾಡಿ. ಮನೇಲಿ ಮಾಡೋದು ಯಾರು? ಶಾಂತಿನಗರದಲ್ಲಿ ಮಾಡೋನು. ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ. ಅಲ್ಲ ಗುಂಡಂಗೆ ಎಲ್ಲಿ ಮಾಡೋರು ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಿಗೆ? ಒಟ್ಟಾಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನಾಟೆ. ಇದು ರಾಜೇಂದ್ರ ಆಪ್ತ ಮತ್ತು ಪರಿಚಯಸ್ಥ ಮಹಿಳೆಯ ನಡುವೆ ಆಗಿರುವಂತಹ ಆಡಿಯೋ ಕಾನ್ವರ್ಸೇಷನ್. ಸೋಮಾ ಗುಂಡನ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ.
ಡಿಸೆಂಬರ್ನಲ್ಲಿ ಪುಷ್ಪಾ ಹಾಗೂ ರಾಕಿ ಮಧ್ಯೆ ನಡೆದಿರುವಂತಹ ಸಂಭಾಷಣೆ A1 ಸೋಮನ ಸಂಚು ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪುಷ್ಪಾ ಅನ್ನುವಂತಹ ಮಹಿಳೆ ವಿವರಿಸಿರೋದು. ಆರೋಪಿ ಜೈಪುರ ಸೋಮನಿಗೆ ಪುಷ್ಪಾ ಪರಿಚಯಿಸಲಾಗಿರ್ತಾಳೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದ ಬಗ್ಗೆ ಪುಷ್ಪಾ ಹತ್ರ ಸೋಮ ಹೇಳ್ಕೊಂಡಿರ್ತಾನೆ. ಬಳಿಕ ಕೊಲೆಯ ಸಂಚು ವಿವರವನ್ನ ರಾಜೇಂದ್ರ ಬೆಂಬಲಿಗನಿಗೆ ಪುಷ್ಪಾ ವಿವರಿಸುವಂತಹ ಆಡಿಯೋದ ಭಾಗವನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ಯಾವುದೇ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಕಡಿಮೆ ಇಲ್ಲದಂತೆ ಪ್ಲಾಟ್ ಆಗಿದೆ ಅನ್ನೋದು ಈಕೆಯ ಕ್ಲೇಮಿಂಗ್. ನೆಂಟ್ರೆ ಬಿಟ್ಬಿಟ್ಟವನಿ. ಈ ಅಮಿತಾ ಮಾತ್ರ ಇರೋದು. ಎಲ್ಲ ಗೊತ್ತು. ನೀವು ನನ್ನ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ್ ಬಾಯ್ ಬಿಡಲ್ಲ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ. ಅವ್ನು ಬಿಡಲ್ಲ, ಅದಂತೂ ಸತ್ಯ. ಬಾಯ್ ಬಿಡಲ್ಲ. ಅವ್ನಿಗೆ ಎಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿದ್ ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಇವ್ನಿಗೆ ಎತ್ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವ್ರು ಅಂದವನೆ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸ್ ಏನಿಗೆ ಅಣ್ಣ ಹಿಂಗೆ ಅಂದ ಅಂತೀನಿ ನಾನು. ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡ್ ಹೋಗಪ್ಪ ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು ಏಳೆಂಟು ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನೀನ್ ಒಂದ್ ಮಾತು ಕೇಳಲ್ಲ, ಏನಾನ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಒಂದ್ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಲ್ಲೆ ಹುಡುಗರು ಕೇಳವನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವ್ನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ. ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ. ಹೋಗ್ತೀನಿ ಆಟೋದಲ್ಲಿ ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರ್ಸ್ಬಿಡಿವೆ ನಾನು. ಕಲಾಸಿ ಪಾಳ್ಯ ಹುಡುಗರು ಕರೆಸ್ತಾವನೆ. ಇವ್ನಿಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ. ಇದು ರಾಜೇಂದ್ರ ಬೆಂಬಲಿಗ ಮತ್ತು ಆರೋಪಿ ಪರಿಚಯಸ್ಥ ಮಹಿಳೆಯ ನಡುವೆ ಆಗಿರುವಂತಹ ಕಾನ್ವರ್ಜೇಷನ್. ಈ ಕಾನ್ವರ್ಜೇಷನ್ನಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಇವರು ಹೇಗೆ ಸಂಚನ್ನು ಹಾಕಿದ್ರು ಅನ್ನೋದನ್ನು ಮಹಿಳೆ ಎಳೆಯಾಗಿ ವಿವರಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಇದೇ ಆಡಿಯೋವನ್ನು ಇಟ್ಕೊಂಡು ಇದೇ ಆಡಿಯೋವನ್ನು ಪೆನ್ಡ್ರೈವಲ್ಲೇ ಹಾಕ್ಕೊಂಡು ರಾಜೇಂದ್ರ ಅವರು ತುಮಕೂರಿನ SP ದೂರನ್ನು ಕೊಟ್ಟಿದ್ರು. ಈಗಾಗಲೇ ವಿಶೇಷ ತನಿಖಾ ತಂಡ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಇದೇ ಆಡಿಯೋವನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಆಡಿಯೋ ಇದೆಯಲ್ಲ, ಆಡಿಯೋದಲ್ಲಿ ಈ ಪರಿಚಯಸ್ಥ ಮಹಿಳೆ ಪುಷ್ಪಾ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪುಷ್ಪಾ ಯಾರು? ಈ ಸುಪಾರಿ ಗ್ಯಾಂಗಿಗೂ ಪುಷ್ಪಾಗೂ ಇರುವಂತಹ ಲಿಂಕ್ ಏನು? ಇದು ಒಂದು ಕಡೆ. ಮತ್ತೊಂದು ಕಡೆ ಮಧುಗಿರಿ ಟು ಬೆಂಗಳೂರು ಈ ಸುಪಾರಿ ಕಿಲ್ಲಿಂಗ್ ಲಿಂಕ್ ಬೆಳೆದಿದ್ದು ಹೇಗೆ ಅಂಥೇಳಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ. ಪ್ರೇಮ್, MLC ರಾಜೇಂದ್ರ ಹತ್ಯೆ ಪ್ರಕರಣಕ್ಕೆ ಏನು ಸುಪಾರಿ ಕೊಟ್ಟಿದ್ದ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಪೆನ್ಡ್ರೈವಲ್ಲಿ ಅದು ಸಂಬಂಧಪಟ್ಟಂಥ ಆಡಿಯೋ ಕೂಡ ತುಮಕೂರು ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಈಗ ತನಿಖೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕವೆಂಬಂತ ಏನು ಪೆನ್ಡ್ರೈವಲ್ಲಿ ಏನು ಆಡಿಯೋ ಕೊಟ್ಟರು ಅದು ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಆಡಿಯೋದಲ್ಲಿ ಯಾವಾಗ ಇವರಿಗೆ ಸ್ಕೆಚ್ ಆಯಿತು ಮತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ರಾಜೇಂದ್ರ ಅವರ ಬೆಂಬಲಿಗ ರಾಕಿ ಮತ್ತು ಆ ಮಹಿಳೆ ಏನಿದ್ರು ರೆಕಾರ್ಡ್ ಏನು ವಿಚಾರ ತಿಳಿದಂಥ ಮಹಿಳೆ ಪುಷ್ಪಾ ಅಂತೇಳಿ ಅವರಿಬ್ಬರ ನಡುವೆ ಸಂಭಾಷಣೆ ನಡೆದಿರುವಂಥದ್ದು. ಆಡಿಯೋ ಸಂಭಾಷಣೆಯಲ್ಲಿ ನವೆಂಬರ್ನಲ್ಲೇನೋ ರಾಜೇಂದ್ರ ಅವರ ಪುತ್ರಿದು ಏನು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಟೈಮಲ್ಲಿ ರಾಜೇಂದ್ರ ಅವರ ಹತ್ಯೆಗೆ ಪ್ಲ್ಯಾನ್ ಮಾಡಲಾಗಿತ್ತು ಅನ್ನೋ ವಿಚಾರವನ್ನು ಡಿಸೆಂಬರ್ನಲ್ಲಿ ರಾಕಿ ಎಂಬ ವ್ಯಕ್ತಿಗೆ ಮಹಿಳೆ ಪುಷ್ಪ ಏನಿದ್ರೆ ಆಕೆ ಬಳಿ ಹೇಳ್ಕೊತಾಳೆ. ಆ ಹೇಳ್ಕೊಂಡಂಥ ಎಲ್ಲ ವಿಚಾರಗಳನ್ನು ಕೂಡ ಆತ ಆಡಿಯೋ ಮಾಡ್ಕೊಂಡಿರುವಂಥದ್ದು. ಆಡಿಯೋದಲ್ಲಿ ಏನು ಸುಪಾರಿ ತೆಗೆದುಕೊಂಡಿದ್ದಂಥ ಆ ಸೋಮ ಏನಿದ್ದ, ಸೋಮ ಮತ್ತು ಪುಷ್ಪ ಅವ್ರಿಗೆ ಪರಿಚಯಿಸಿದ್ರು, ಮೊದಲೇ ಪರಿಚಯಿಸಿದ್ರು. ಆ ನಂತರದಲ್ಲಿ ಮಾತುಕತೆ ಆಡುವಂಥ ವೇಳೆಯಲ್ಲಿ ಈ ರೀತಿಯಾಗಿ ರಾಜೇಂದ್ರ ಅವರ ಹತ್ಯೆಗೆ ಪ್ಲ್ಯಾನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸೋಮ ಬಂದು ಪುಷ್ಪ ಹತ್ರ ಹೇಳ್ಕೊತಾರೆ. ಆಗ ಪುಷ್ಪ ಆ ಕ್ಷಣಕ್ಕೆ ಶಾಕ್ ಆದರೂ ಕೂಡ ಆತನ ಬಳಿ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಸೋಮ ಏನೆಲ್ಲ ಪ್ಲ್ಯಾನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಪುಷ್ಪ ಬಳಿ ಹೇಳ್ಕೊಂಡಿರುವಂಥದ್ದು. ಅಂದರೆ ಅದರಲ್ಲಿ
ಆಡಿಯೋದಲ್ಲಿ ಹೇಳಿರುವಂಥದ್ದು ಬೆಂಗಳೂರಿನ ಕಲಾಸಿಪಾಳ್ಯದ ಕೆಲವು ಹುಡುಗರು ಮತ್ತು ಪರಪ್ನಗರದ ಜೈಲಲ್ಲಿರುವಂಥ ಕೆಲವು ಹುಡುಗರು, ಅವ್ರ ಜೊತೆಗೆ ಜೈಪುರದಿಂದಲೂ ಕೂಡ ಕೆಲವು ಹುಡುಗರನ್ನ ಕರೆಸ್ತಾ ಇದ್ದೀನಿ, 70 ಲಕ್ಷಕ್ಕೆ ಈ ಸುಪಾರಿ ತೆಗೆದುಕೊಂಡಿದ್ದೀವಿ, ಈಗಾಗಲೇ 5 ಲಕ್ಷ ಅಡ್ವಾನ್ಸ್ ಕೂಡ ಆಗಿದೆ, ಹತ್ಯೆ ಮಾಡೋದಕ್ಕೆ ಎಲ್ಲ ಸ್ಕೆಚ್ ರೆಡಿ ಆಗಿದೆ ಅನ್ನೋದ್ರ ಬಗ್ಗೆ ಆ ಮಹಿಳೆ ಬಳಿ ಹೇಳ್ಕೊತಾರೆ. ಮಹಿಳೆ ಆ ನಂತರದಲ್ಲಿ ಆ ವಿಷಯವನ್ನು ರಾಜೇಂದ್ರ ಅವರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗ ರಾಕಿ ಅನ್ನೋರು ಸಿಗ್ತಾರೆ. ಆಗ ರಾಕಿ ಬಳಿ ಆಕೆ ಏನೆಲ್ಲ ಆಯಿತು, ಈ ರೀತಿಯಾಗಿ ರಾಜೇಂದ್ರ ಅವ್ರ ಹತ್ಯೆಗೆ ಪ್ಲ್ಯಾನ್ ಮಾಡಲಾಗಿದೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆಕೆ ರಾಕಿ ಬಳಿ ಹೇಳ್ಕೊತಾಳೆ. ಅದನ್ನೆಲ್ಲ ರಾಕಿ ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ರಾಜೇಂದ್ರ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆ ನಂತರದಲ್ಲಿ ಯಾವಾಗ ವಿಷಯ ಗೊತ್ತಾಗುತ್ತೆ, ಆ ವಿಷಯ ಗೊತ್ತಾದ ನಂತರದಲ್ಲಿ ಆ ಬರ್ತ್ಡೇಗೆ ಏನು ಆ ಕೆಲಸ ಮಾಡೋಕ್ಕೆ ಬಂದಿದ್ರು ಅದರಲ್ಲೇ ಕೆಲವೊಬ್ಬರು ಆಗ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋದು ಆ ನಂತರದಲ್ಲಿ ಗೊತ್ತಾಗಿರುವಂಥದ್ದು. ಈ ವಿಚಾರವನ್ನು ಕಳೆದ 1 ವಾರಗಳಿಂದ ಆ ಮಾಧ್ಯಮಗಳು ಕೂಡ ಹೇಳಿದ್ರು. ರಾಜೇಂದ್ರ ಅವರು ಈಗಾಗಲೇ ಆ ಪೆನ್ ಡ್ರೈವ್ ಸಮೇತವಾಗಿ ತುಮಕೂರು SP-ಗೆ ದೂರು ನೀಡಿರುವಂಥದ್ದು. ಈಗ ಆ ಸ್ಪೆಷಲ್ ಟೀಮ್ಗಳು ಈಗ ಅದ್ರ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇನ್ವೆಸ್ಟಿಗೇಷನ್, ಈ ಸೋಮ ಯಾರು ಮತ್ತು ಈ ಭರತ್ ಯಾರು, ಪರಪ್ನಗರದಲ್ಲಿ ಜೈಲಲ್ಲಿರುವಂಥ ಇತರೆ ಆರೋಪಿಗಳ ಹೆಸರೇನು ಕೇಳಿ ಬಂದಿದೆ, ಅವರೆಲ್ಲ ಯಾರು ಅನ್ನೋ ನಿಟ್ಟಿನಲ್ಲಿ ಆ ತನಿಖೆ ಕೂಡ ನಡೆದಿದೆ. ಮತ್ತೊಂದು ಕಡೆ ಆಡಿಯೋನ FSL ಕೂಡ ಕಳಿಸಿರುವಂಥದ್ದು. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಆ ಆಡಿಯೋ ಏನಿದೆ, ಆಡಿಯೋದ ಪ್ರಕಾರವಾಗಿ ಪೊಲೀಸರ ವಿವಿಧ ತಂಡಗಳು ಕಾರ್ಯಾಚರಣೆಗಿಳಿದವೆ. ಬಹುತೇಕ ನವೆಂಬರ್ನಲ್ಲೇ ಅವರ ಹತ್ಯೆಗೆ ಪ್ಲ್ಯಾನ್ ಮಾಡಿದ್ರ ಬಗ್ಗೆ ಆ ಮಹಿಳೆ ಸ್ಪಷ್ಟವಾಗಿ ಆಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು. ಪ್ರೇಮ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀನಿ. ಈ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿ ವಿಚಾರದಲ್ಲಿ ಪ್ರಭಾವಿ ನಾಯಕರ ನಂಟಿದೆ ಅನ್ನುವಂತಹ ಚರ್ಚೆ, ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಆಡಿಯೋ ಕಾನ್ವರ್ಸೇಷನ್ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆಯಾ ಅಂಥೇಳಿ. ಮಧುಗಿರಿ ಟು ಬೆಂಗಳೂರು ಲಿಂಕ್ ಆಗ್ತಾ ಇದೆ, ಬೆಂಗಳೂರಿನ ಕಲಾಸಿಪಾಳ್ಯದಿಂದ ಹುಡುಗರು ಮಧುಗಿರಿಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಮಹಿಳೆ ಆಡಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಬೇರೆ ಬೇರೆ ಕಡೆಯಿಂದ ಹುಡುಗರನ್ನ ಕರೆಸ್ಕೊಂಡಿದ್ದ ಈ ಅಕ್ಯೂಸ್ಡ್ ಸೋಮ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ವಿವರಿಸೋದನ್ನ ಆಡಿಯೋದಲ್ಲಿ ನೀವು ಕೇಳಿಸ್ಕೊಳ್ತೀರಿ. ರಾಜೇಂದ್ರ ಹತ್ಯೆಗೆ ಸುಪಾರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯದ 2 ತಮಿಳುನಾಡಿನ ಹುಡುಗರನ್ನ ಕೂಡ ಸೋಮ ಕರೆಸ್ಕೊಂಡಿರ್ತಾನಂತೆ. ಸೋಮನ ಅಣತಿಯಂತೆ ರಾಜೇಂದ್ರನನ್ನ ಆರೋಪಿಗಳು ಫಾಲೋ ಮಾಡ್ತಾರೆ. ರಾಜೇಂದ್ರ ಮಗಳ ಬರ್ತ್ಡೇ ದಿನ ಕೂಡ ಸಂಚು ಹಾಕಿರುತ್ತಂತೆ ಈ ಗ್ಯಾಂಗ್. ಈ ಬಗ್ಗೆ ರಾಜೇಂದ್ರ ಬೆಂಬಲಿಗರ ಜೊತೆಗೆ ಸೋಮನ ಪರಿಚಯಸ್ಥೆ ಪುಷ್ಪ ಹೇಳ್ಕೊಂಡಿರುವಂತಹ ವಿಚಾರವನ್ನು ನೀವು ಆ ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ ಆಗಲೇ. ನೋಡಿ, ಈ ಹತ್ಯೆಯ ಯತ್ನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಆಳವಾಗಿ ಲಿಂಕ್ ಬೆಸೆದುಕೊಳ್ತಾ ಹೋಗ್ತಾ ಇದೆ ಅಂತ. ಆಮೇಲೆ ಒಂದು ಆಡಿಯೋದಿಂದ ಇಷ್ಟೆಲ್ಲ ಸಂಚು ಆಚೆ ಬಂದಿರುವಂತಹ ವಿಚಾರ. ಬಟ್ ಇದನ್ನು ತನಿಖೆ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಿದೆ. ಆಡಿಯೋದಲ್ಲಿರುವಂತಹ ಮಹಿಳೆ ಎಷ್ಟರ ಮಟ್ಟಿಗೆ ನಿಜ ಹೇಳ್ತಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಬಿಕಾಸ್ ಒಳ್ಳೆ ಸಿನಿಮಾ ಕಥೆಯನ್ನು ಹೇಳೋ ರೀತಿಯಲ್ಲಿ ಆಕೆ ಒಂದೊಂದೇ ವಿಚಾರಗಳನ್ನು ಗ್ಯಾಪ್ ಕೊಟ್ಟು ಹೇಳ್ತಾ ಇದ್ದಾಳೆ. ಸೊ ಒಂದು ಕುತೂಹಲ ಅಂತೂ ಇದೆ, ಆಕೆ ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಮತ್ತು ಉಳಿದ ಆರೋಪಿಗಳು, ಇವ್ರು ಯಾರ್ಯಾರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಸದ್ಯಕ್ಕೆ ಅವರೆಲ್ಲ ಅಕ್ಯೂಸ್ಗಳಾಗಿದ್ದಾರೆ. ಅವರು ನಿಜವಾಗ್ಲೂ ಪ್ರಯತ್ನವನ್ನು ಪಟ್ಟಿದ್ರ, ತಮಿಳುನಾಡಿಂದ ಹುಡುಗರು ಬಂದಿದ್ರ, ಕಲಾಸಿಪಾಳ್ಯದಿಂದ ಹುಡುಗರು ಬಂದಿದ್ರ ಅನ್ನೋದು ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಒಂದು ಆಡಿಯೋವನ್ನು ಇಟ್ಕೊಂಡು ಈಗ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೊ ತನಿಖೆ ಹೇಗೆಲ್ಲ ಸಾಗುತ್ತೆ, ಇದರಲ್ಲಿ ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತನಿಖಾ ಪೀರಿಯಡ್ನಲ್ಲಿ? ಮಮತಾ, ಈ ಪ್ರಮುಖವಾಗಿ ಮಹಿಳೆ ಮಾತಾಡಿರುವಂಥ ಆಡಿಯೋ ಏನಿದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಪೊಲೀಸರು ಮೊದಲಿಗೆ ತನಿಖೆ ಪ್ರಾರಂಭ ಆದ ತಕ್ಷಣಕ್ಕೆ ಆ ಆಡಿಯೋವನ್ನು FSLಗೆ ಕಳಿಸಿರುವಂಥದ್ದು. ಅದ್ರ ಜೊತೆಗೆ ಆ ಮಹಿಳೆಯ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಆ ಪೊಲೀಸರು ಮಾಡಿರುವಂಥ. ಅದ್ರ ಜೊತೆಗೆ ಆ ನವಂಬರ್ನಲ್ಲೇನು ಹತ್ಯೆಗೆ ಸುಪಾರಿ ಪ್ಲ್ಯಾನ್ ಮಾಡಿದ್ರು ಅಂತೇನು ಹೇಳಲಾಗ್ತಿದೆ. ಹಾಗಾಗಿ ಅವತ್ತಿನ ಸಮಾರಂಭ, ಬರ್ತ್ಡೇ ಸಮಾರಂಭದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಲ್ಲಿನ CCTVಯನ್ನು ವಶಕ್ಕೆ ಪಡೆದು ಅಲ್ಲಿ ಅವತ್ತು ಪಾಲ್ಗೊಂಡಿದ್ದಂಥ ಸಿಬ್ಬಂದಿ, ಅವ್ರ ಮನೆ ಕೆಲಸದವರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅವತ್ತು ಶಾಮಿಯಾನ ಹಾಕೋಕ್ಕೆ ಯಾರೆಲ್ಲ ಬಂದಿದ್ರು ಅಥವಾ ಅಡುಗೆ ಕೆಲಸಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಯಾರೆಲ್ಲ ಬಂದಿದ್ರು, ಅದನ್ನು ಯಾರಿಗೆ ಇನ್ಚಾರ್ಜ್ ಕೊಡಲಾಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಒಬ್ಬ MLCಯನ್ನು ಅವರನ್ನೇ ಮನೆಯಲ್ಲಿ ಹತ್ಯೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕೂಡ ಈ ಮಹಿಳೆ ಹೇಳಿರುವ ವಿಚಾರವನ್ನು ಅವರು ಈಸಿಯಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಕೆಲವೊಬ್ಬರು ಹೆಸರುಗಳೆಲ್ಲ ಅಂದರೆ ಏನು ಮಹಿಳೆ ಉಲ್ಲೇಖ ಮಾಡ್ತಾರೆ, ಆಗ
ರಾಜೇಂದ್ರ ಅವರು ಅಲರ್ಟ್ ಆಗಿರುವಂಥದ್ದು. ಬಹುತೇಕ ಎಲ್ಲ ವಿಚಾರಗಳು ಕೂಡ ಜನವರಿಯಲ್ಲೇ ರಾಜೇಂದ್ರ ಅವರ ಗಮನಕ್ಕೆ ಬಂದಿರುವಂಥದ್ದು. ಆದರೂ ಕೂಡ 2 ತಿಂಗಳ ಕಾಲ ಅವ್ರು ಯಾಕೆ ದೂರು ಕೊಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಆ ಆಡಿಯೋದಲ್ಲಿ ಬಳಸುವಂಥ ಸೋಮ, ಭರತ ಮತ್ತು ಪರತ್ನಗರದ ಕೆಲವು ಹುಡುಗರು ಮತ್ತು ಕಲಾಸಿಪಳ್ಯದ ಕೆಲವರು ಹೆಸರುಗಳೆಲ್ಲ ಹೇಳಿದ್ದಾರೆ. ಅವರೆಲ್ಲ ಯಾರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಈಗಿನ್ನೂ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಆ ಆಡಿಯೋದಲ್ಲಿರೋದೆಲ್ಲವೂ ನಿಜವಾ ಇಲ್ವಾ ಅನ್ನೋದು ಕೂಡ ತಿಳಿಬೇಕಾಗಿದೆ. ಅದ್ರ ಜೊತೆಗೆ ರಾಜಕೀಯ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿಗೆ ಒಬ್ಬ ನಾಯಕನಿಗೆ ಅದು ನಂಟಿದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗ ಪೊಲೀಸರ ತನಿಖೆ ಇನ್ನೂ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಇನ್ನೂ ಕೂಡ ಸ್ಪಷ್ಟತೆ ಸಿಗಬೇಕಾಗುತ್ತೆ. ಮತ್ತು ಆಡಿಯೋದಲ್ಲಿ ಮಹಿಳೆ ಹೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನಷ್ಟೇ ಅದು ಪೂರಕವಾದ ಅಂಶಗಳ ಸಿಕ್ಕ ನಂತರವೂ ಅಷ್ಟೇ ಪೊಲೀಸರು ಮುಂದಿನ ಹಂತದ ತನಿಖೆ ಕೈಗೊಳ್ಳಲಿದ್ದಾರೆ. ಮಮತಾ. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿರುವಂತಹ ವಿಚಾರ ನಾನಾ ರೀತಿಯ ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ. CM ಸಿದ್ದರಾಮಯ್ಯ ಜೊತೆಗೆ ರಾಜಣ್ಣ ಕ್ಲೋಸ್ ಆಗಿರೋದಕ್ಕೆ ರಾಜೇಂದ್ರ ಟಾರ್ಗೆಟ್ ಆದರೂ ಅವರ ಹತ್ಯೆಗೆ ಪ್ಲಾನ್ ಆಗಿತ್ತು ಅನ್ನುವಂತಹ ಮಾತುಗಳು, ಪ್ರಭಾವಿ ನಾಯಕನ ಕೈವಾಡವಿದೆ ಅನ್ನುವಂತಹ ಮಾತುಗಳು. ಇದರ ನಡುವೆ ಆಡಿಯೋ ಈಗ ಸ್ಫೋಟವಾಗಿದೆ. ನೋಡೋಣ ಈ ತನಿಖೆ, ಈ ಆಡಿಯೋ ಯಾರ್ಯಾರಿಗೆ ಸುತ್ತಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ.